3ನೇ ತಾರೀಕು ಏನು ಫೈನಲ್ ಮ್ಯಾಚ್ ನಡೆಯುತ್ತೆ. RCB ಗೆಲ್ಲಬೇಕು ಅಂತಕ್ಕಂಥದ್ದು ಎಲ್ಲರಲ್ಲೂ ಬಹಳ ಆಸೆ ಇತ್ತು, ಗೆಲ್ತು. ಬಟ್ ಇಡೀ ರಾತ್ರಿ ಪೊಲೀಸ್ ವ್ಯವಸ್ಥೆ ನಾವು ಬೆಂಗಳೂರಲ್ಲಿ ಇರ್ತಕ್ಕಂಥ ಜನ ಗಮನಿಸಿದ್ದೇವೆ. ಬೆಳಿಗ್ಗೆ 5 ಗಂಟೆವರೆಗೂ ಯಾವುದೇ ಸರ್ಕಲ್ ಹೋದ್ರು 500 ಜನ, 1000 ಜನ, 300 ಜನ ಸರ್ಕಲ್ ಅಲ್ಲಿ ಹಬ್ಬದ ವಾತಾವರಣದ ರೀತಿ ಆಚರಣೆ ಮಾಡ್ತಾ ಇದ್ರು ಬೆಂಗಳೂರು ನಗರದಲ್ಲಿ. ಆ ಪೊಲೀಸ್ನವರು ಬೆಳಿಗ್ಗೆ 6 ಗಂಟೆವರೆಗೂ ಅವ್ರನ್ನ ಮನೆಗೆ ಕಳಿಸ್ತಕ್ಕಂಥ ಹರಸಾಹಸವನ್ನು ಮಾಡಿ ಮನೆಗೆ ಕಳಿಸಿದ್ರು. 4ನೇ ತಾರೀಕು ಬೆಳಿಗ್ಗೆ ಈ ಸರ್ಕಾರ ತಗೊಳ್ತಕ್ಕಂಥ ತೀರ್ಮಾನ ವಿಧಾನಸೌಧದ ಮುಂದೆ RCB ಟೀಮ್ಗೆ ಸನ್ಮಾನವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನವನ್ನ ಮಾಡ್ತು. ಮತ್ತೊಂದು ಕಡೆ DPR ಸೆಕ್ರೆಟರಿಗಳು CSCA ಸ್ಟೇಡಿಯಂಗೂ ಅಭಿಮಾನಿಗಳು ಬರಬೇಕು ಅಂತಕ್ಕಂಥದ್ದನ್ನ ಮಾಧ್ಯಮದ ಮೂಲಕ ತಿಳಿಸ್ತಾರೆ. ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಗೆ DPR ಕಾರ್ಯದರ್ಶಿಗೆ ಪತ್ರವನ್ನು ಬರೀತಾರೆ. ಈ ಕಾರ್ಯಕ್ರಮಕ್ಕೆ ಪೊಲೀಸ್ನ ರಕ್ಷಣೆ ಕೊಡಕ್ಕಾಗೋದಿಲ್ಲ, ರಾತ್ರಿ ಎಲ್ಲ ಹೈರಾಣಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದು ಪೊಲೀಸರ ಹೇಳಿಕೆಯನ್ನ ನಿರ್ಲಕ್ಷ್ಯ ಮಾಡಿ ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು, ಪ್ರಚಾರ ತಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಆ ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನ ಮಾಡಿದ್ರಲ್ಲ. ನಮ್ಮ ಕಡೆ ಜಾತ್ರೆನಲ್ಲಿ ಸನ್ಮಾನ ಮಾಡ್ತೇವೆ, ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿ ಜಾತ್ರೆನಲ್ಲಿ ಒಂದು 200-300 ಜನ ಸ್ಟೇಜ್ ಮೇಲೆ ಸೇರ್ಕೊಂಡು ಮಾಡಿದ್ವಲ್ಲ, ಆ ಸನ್ಮಾನ ಆ ರೀತಿ ಇತ್ತು. ಅದು ಕ್ರಿಕೆಟ್ ಆಟಗಾರರ ಮಾಡತಕ್ಕಂಥ ಸನ್ಮಾನ ಅಲ್ಲ, ಕಾಂಗ್ರೆಸ್ನ ಸಂಪೂರ್ಣವಾದ ವೇದಿಕೆ ಆಗಿತ್ತು ಅಂತಕ್ಕಂಥದ್ದಕ್ಕೆ ಹೇಳ ಬಯಸ್ತೇನೆ. ಅರ್ಧ ಕಿಲೋಮೀಟರ್ ದೂರದಲ್ಲಿ KCA ಸ್ಟೇಡಿಯಂ ಇದೆ. 4 ಗಂಟೆಗೆ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 3:50ಕ್ಕೆ ಬೋರಿಂಗ್ ಹಾಸ್ಪಿಟಲ್ ಸಾವಿನ ಸುದ್ದಿ ಬರುತ್ತೆ. ಮುಖ್ಯಮಂತ್ರಿಗಳಿಗೆ ಇದು ಗೊತ್ತಿಲ್ವಾ ಸಾವಾಗಿರ್ತಕ್ಕಂಥದ್ದು? ಮುಖ್ಯಮಂತ್ರಿಗಳಿಗೆ ಗೊತ್ತಾಗುತ್ತೆ. 5:30 ಆದ್ಮೇಲೆ 11 ಜನ ಸಾವು ಆದ್ಮೇಲೆ ಸಾವಾಗಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಗೊತ್ತಾಗ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು 2 ದಿನ ಆದ್ಮೇಲೆ ಮೈಸೂರಲ್ಲೊಂದು, ಬೆಂಗಳೂರಲ್ಲೊಂದು ಪತ್ರಿಕಾ ಬಿಡುಗಡೆ ಮಾಡ್ತಾರೆ. ಹೇಳ್ತಾರೆ ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಜನ ತಮ್ಗೆ ಓಟ್ ಆಗಿರ್ತಕ್ಕಂಥದ್ದು, ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರ್ಬೇಕು ಅಂತಕ್ಕಂಥದ್ದನ್ನ ತಾವು 11 ಜನರ ಆ ವಿದ್ಯಾರ್ಥಿಗಳ ಸಾವಿಗೆ ಡಾಕ್ಟ್ರು, ಇಂಜಿನಿಯರ್ಸು, BCom ಓದ್ತಕ್ಕಂಥವ್ರು 19 ವರ್ಷದಿಂದ 30 ವರ್ಷದೊಳಗಡೆ ಇರ್ತಕ್ಕಂಥವ್ರನ್ನ ಬಲಿ ತಗೊಂಡ್ರಲ್ಲ, ನಿಮ್ಗೇನು ಮನಸ್ಸು ಕರಗೋದಿಲ್ವಾ? ನಿಮಗೆ ನೀವು ರಾಜೀನಾಮೆ ಇಷ್ಟಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ನಿಮ್ಮ ನೈತಿಕತೆ ಇದ್ರೆ, ನೀವು ಸಮಾಜವಾದಿಯವರು ಆಗಿದ್ರೆ ನೀವು ಸತ್ಯ ರಾಜೀನಾಮೆ ಕೊಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ಭಾರತೀಯ ಜನತಾ ಪಕ್ಷ ಒತ್ತಾಯನ ಮಾಡ್ತದೆ. ನೀವು 11 ಜನ ಸಾವಿಗೆ ನೇರವಾಗಿ ಕಾಂಗ್ರೆಸ್ ಹೊಣೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ತಕ್ಷಣ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.